ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ನೋಡ್ತಾ ಇರೋದು ಬಸವಣ್ಣನ ಐಕ್ಯ ಸ್ಥಳ ಕೂಡಲ ಸಂಗಮ. ಸೊ ದೇವಾಲಯ ಅಂತ ಬಂತಂದರೆ ಈ ದೇವಾಲಯ ಚಾಲುಕ್ಯರ ಶೈಲಿ ಇರುವಂಥ ಒಂದು ದೇವಾಲಯ. 1213 ಶಾಸನಗಳ ಪ್ರಕಾರ ಈ ದೇವಾಲಯ ಶ್ರೀ ಆಚೇಶ್ವರ ದೇವರಿಗೆ ಉಡುಗೊರೆ ಕೊಟ್ಟಿದ್ದಂಥ ಉಲ್ಲೇಖವಾಗಿದೆ. ಬಸವಣ್ಣನವರು ಹುಟ್ಟಿದ್ದು 1131 ಬಸವನ ಬಾಗೇವಾಡಿಯಲ್ಲಿ, ಬಿಜಾಪುರ ಡಿಸ್ಟಿಕ್. ಐಕ್ಯರಾಗಿದ್ದು ಕೂಡಲ ಸಂಗಮ 1196 ಬಾಲ್ಕೋಟ್ ಡಿಸ್ಟಿಕ್ ಒಳಗೆ. ಆ್ಯಂಡ್ ಇದು ಜಾತವೇದ ಮುನಿಗಳ ಋಷಿಗಳ ಶಿಕ್ಷಣ ಕೇಂದ್ರವಾಗಿತ್ತು. ಇಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಅಕ್ಕನಾಗಮ್ಮ ಅವರ ವಿದ್ಯಾರ್ಥಿಗಳಾಗಿದ್ದರು. ಆ್ಯಂಡ್ ಇದು 2 ನದಿಗಳು ಸೇರುವಂತಹ ಒಂದು ಜಾಗ, ಮಲಪ್ರಭಾ ಆ್ಯಂಡ್ ಕೃಷ್ಣ. ಇದು 2 ನದಿಗಳು ಸೇರಿ ಪೂರ್ವಕ್ಕೆ ಹರಿಯುತ್ತದೆ, ಅಂದರೆ ಶ್ರೀಶೈಲಂ ಕಡೆಗೆ. ಆ್ಯಂಡ್ ನಾವು ಇಲ್ಲಿ ಜಾತವೇದ ಮುನಿಗಳ ಋಷಿಗಳ ಗದ್ದಿಗೆ ಸಂಬಂಧಿಗೆ ನೋಡಬಹುದು. ಇವಾಗ ಪ್ರೆಸೆಂಟ್ ನೋಡ್ತಾ ಇರೋದು ಅವ್ರದ್ದೇ. ಇನ್ನು ಬಸವಣ್ಣನವರು ವಚನಗಳ ಸಮೇತ ಬರ್ತಿದ್ರು, ಅಂದರೆ ಸಂಗಮನಾಥನ ಒಲಿಸುವುದಕ್ಕೋಸ್ಕರ. ಅದರಲ್ಲಿ ನಾನು ಸಹ ಒಂದು ಹೇಳ್ತೀನಿ. ಕಳಬೇಡ ಕೊಲಬೇಡ ಹುಸೆ ನುಡಿಯಲು ಬೇಡ, ತನ್ನ ಬಣ್ಣಿಸಲು ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದೇ ಅಂತರಂಗ ಶುದ್ಧ, ಇದೇ ಬಹಿರಂಗ ಶುದ್ಧ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಸಹ ಅಂತ ಕರೀತಾ ಇದ್ರು, ಯಾಕಂದರೆ ಸಂಗಮನಾಥ ಮೇಲಿರುವ ಭಕ್ತಿಗೋಸ್ಕರ. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಇದರೊಳಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸಮೇತ ಮೆನ್ಷನ್ ಮಾಡಿ, ನೆಕ್ಸ್ಟ್ ಟೈಮ್ ಅದನ್ನೇ ಕರೆಕ್ಟಾಗಿ ಮಾಡ್ಕೊಳ್ಳೋಕೆ ಇದು ಮಾಡ್ತಿದ್ವಿ. ಪ್ರೆಸೆಂಟ್ ಇವಾಗ ನೋಡ್ತಿರೋದು ಇದೇ ಒಂದು ರಿವರ್ ಬಂದು ಕೂಡುವಂಥ ಒಂದು ಮಿಡಲಲ್ಲಿ ಫಿರೋ ಫ್ರೈಸ್. ಇಲ್ಲೇ ಒಂದು ನದಿ ಬಂದು ಕೂಡುತ್ತೆ. ಆ್ಯಂಡ್ ಈ ಕಡೆಯಿಂದ ನಾವು ಮಂಟಪದೊಳಗೆ, ಐಕ್ಯ ಮಂಟಪದಲ್ಲಿಂದ ನೋಡಿದರೆ ಈ ಥರ ಕಾಣುತ್ತೆ. ಪ್ರೆಸೆಂಟು ಹೊಳೆ ಒಳಗೆ ಏನು ವಾಟ್ರ್ ಅಂದರೂ ಇಲ್ಲ ಫುಲ್ ಕೆಸರು ಕಾಣ್ತಿದೆ. ಅಕಸ್ಮಾತ್ ಫುಲ್ಲು ಎಲ್ಲ ವಾಟ್ರ್ ಎಲ್ಲ ಫಿಲಪ್ ಆಗಿತ್ತು ಅಂದರೆ ಚೆನ್ನಾಗಿ ಕಾಣ್ತಾ ಇತ್ತು. ಪ್ರೆಸೆಂಟ್ ವಾಟ್ರ್ ಸಮೇತ ಇಲ್ಲ, ಗೊತ್ತಿದ್ದೇ ಇದೆ, ಮಳೆ ಅಂತೂ ಇಲ್ಲ ಪ್ರೆಸೆಂಟ್ ಈ ವರ್ಷ. ಸೊ ಹಂಗಾಗಿ ಎಲ್ಲ ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಎಲ್ಲ ವಾಟ್ರೇ ಇಲ್ಲ. ಎಲ್ಲ ಇದರೊಳಗೆ ಡ್ಯಾಮ್ ಒಳಗೆ ಸಮೇತ ಇಲ್ಲ, ಹೊಳೆ ಒಳಗಿಲ್ಲ, ರಿವರ್ ಒಳಗಿಲ್ಲ, ಎಲ್ಲಿನೂ ಇಲ್ಲೇ ಇಲ್ಲ. ಈ ಥರ ಗದ್ದೆ ಥರ ಕಾಣ್ತಲ್ಲ, ಆ ಥರ ಕಾಣ್ತಿದೆ ಪ್ರೆಸೆಂಟ್.